ನಮಸ್ತೆ ಸ್ನೇಹಿತರೆ. ರಾಜ್‌ಕುಮಾರ್ ತಮಿಳಿನಲ್ಲಿ ಡೈಲಾಗ್ ರೊಚ್ಚಿಗೆದ್ದಿದ್ದ ಪ್ರೇಕ್ಷಕರು. ಭಾರತೀಯೂ ಇದ್ದ ಆ ಸಿನಿಮಾ ಯಾವುದು ಗೊತ್ತಾ? ಬನ್ನಿ ನೋಡೋಣ. ರಾಜ್‌ಕುಮಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ರಾಜ್‌ಕುಮಾರ್. ಆ ಮಟ್ಟಿಗೆ ಅಣ್ಣವರು ಕನ್ನಡಿಗರ ಮಧ್ಯೆ ಒಬ್ಬರಾಗಿದ್ದರು. ಕರ್ನಾಟಕದಲ್ಲಿ ಕನ್ನಡ ಕಲೆ ಉಳಿಯಲು ಇವರು ನಟಿಸಿದ ಸಿನಿಮಾಗಳು ಕೂಡ ಅಷ್ಟೇ ಪ್ರಮುಖ ಎನಿಸಿಕೊಂಡಿವೆ. ರಾಜ್‌ಕುಮಾರ್ ಸಿನಿಮಾಗಳು ಆ ಮಟ್ಟಿಗೆ ಕನ್ನಡಿಗರ ಮೇಲೆ ಪರಿಣಾಮವನ್ನು ಬೀರಿದ್ದವು. ಅಣ್ಣವರು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಡೈಲಾಗ್ ಬಿಟ್ಟರೆ ಕನ್ನಡಿಗರಿಗೆ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ರಾಜ್‌ಕುಮಾರ್ ಹಾಗೂ ಭಾರತಿ ಮನಸ್ಸಾಕ್ಷಿ ಅನ್ನುವ ಸಿನಿಮಾದಲ್ಲಿ ನಟಿಸಿದ್ದರು. ಇವರೊಂದಿಗೆ ನರಸಿಂಹರಾಜು, ಬಿ.ವಿ. ರಾಧಾ ಸೇರಿದಂತೆ ಇನ್ನೂ ಹಲವು ದಿಗ್ಗಜರು ನಟಿಸಿದ್ದರು. ಆ ಸಿನಿಮಾದಲ್ಲಿ ಅಣ್ಣವರು ಒಂದು ಸನ್ನಿವೇಶದಲ್ಲಿ ತಮಿಳಿನಲ್ಲಿ ಒಂದು ಡೈಲಾಗ್ ಬಿಡುತ್ತಾರೆ. ಅದನ್ನು ಅದೇ ಕನ್ನಡಿಗರಿಗೆ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆ ಡೈಲಾಗ್ ಬಂದಾಗ ಥಿಯೇಟರ್ನಲ್ಲಿಯೇ ಪ್ರೇಕ್ಷಕರು ಕೋಪಗೊಂಡಿದ್ದ ಉದಾಹರಣೆಗಳು ಇವೆಯಂತೆ. ಇಂತಹದ್ದೊಂದು ಸನ್ನಿವೇಶವನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ವಿವರಿಸಿದ್ದಾರೆ. ಹಾಗಿದ್ದರೆ ಮನಸ್ಸಾಕ್ಷಿ ಸಿನಿಮಾದ ಆ ದೃಶ್ಯ ಯಾವುದು? ಪ್ರೇಕ್ಷಕರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಮನಸ್ಸಾಕ್ಷಿ ಸಿನಿಮಾದ ದೃಶ್ಯವೊಂದರಲ್ಲಿ ರಾಜ್‌ಕುಮಾರ್ ವಿರುದ್ಧವೇ ಪ್ರೇಕ್ಷಕರು ಪ್ರತಿಭಟನೆಯನ್ನು ಸೂಚಿಸಿದ ಘಟನೆಯದು. ಅದೇನೆಂದ್ರೆ, ಅಣ್ಣನನ್ನು ಹುಡುಕಿಕೊಂಡು ಗೌರಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ದುಷ್ಕರ್ಮಿಗಳ ಕೈಗೆ ಸಿಕ್ಕು ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅದನ್ನು ತಪ್ಪಿಸಲು ರಾಜ್‌ಕುಮಾರ್ ಅವರು ಗೂಂಡಾಗಳ ಜೊತೆ ಹೊಡೆದಾಡಿ ಆಕೆಯನ್ನು ರಕ್ಷಣೆ ಮಾಡುವ ಸನ್ನಿವೇಶ. ಇಲ್ಲಿಂದ ನಾಯಕ ನಾಯಕಿಯ ಪರಿಚಯವಾಗುತ್ತದೆ. ಭಾರತಿ ಅಣ್ಣನನ್ನು ಹುಡುಕಿಕೊಂಡು ಬಂದಿರುವ ವಿಷಯ ರಾಜ್‌ಕುಮಾರ್ ಅವರಿಗೆ ತಿಳಿಯುತ್ತದೆ. ಆ ವೇಳೆ ಭಾರತಿಯೊಂದಿಗೆ ಸೇರಿಕೊಂಡು ಅವರನ್ನು ಹುಡುಕುವ ಕೆಲಸ ಮಾಡುತ್ತಾರೆ. ಭಾರತಿಗೆ ತನ್ನ ಅಣ್ಣನ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ. ಶೇಖರನ್ ಎನ್ನುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಅಷ್ಟು ಮಾತ್ರ ಗೊತ್ತಿದೆ. ಹೀಗಾಗಿ ಆ ಕಂಪನಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಈ ದೃಶ್ಯವನ್ನು ಹರಿಹರಪುರ ಮಂಜುನಾಥ್ ಅವರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಅಲ್ಲಿದ್ದವರನ್ನು ಶೇಖರನ್ ಕಂಪನಿ ಬಗ್ಗೆ ಕೇಳಿದಾಗ ಕನ್ನಡದಲ್ಲಿ ಉತ್ತರಿಸುವ ಬದಲು ತೆಲುಗಿನಲ್ಲಿ, ತಮಿಳಿನಲ್ಲಿ ಉತ್ತರ ಕೊಡುತ್ತಾರೆ. ಆಗ ರಾಜ್‌ಕುಮಾರ್ ಮುಂದಕ್ಕೆ ಹೋಗಿ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ಇಂಗೆ ಶೇಖರನ್ ಅಂಡ್ ಕಂಪನಿ ಎಂಗ ಇರುಕುಮೋ ತೆರಿಯುಮೋ ಎಂದು ತಮಿಳಿನಲ್ಲಿ ಕೇಳುತ್ತಾರೆ. ರಾಜ್‌ಕುಮಾರ್ ಬಾಯಲ್ಲಿ ತಮಿಳು ಭಾಷೆ ಬಂದಿದ್ದರಿಂದ ಅವರ ಅಭಿಮಾನಿಗಳಿಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಥಿಯೇಟರ್ನಲ್ಲಿ ಸಂಭಾಷಣೆ ಬಂದಾಗ ಏ ಅಂತ ಕೂಗುತ್ತಿದ್ದರು. ತ್ರಿವೇಣಿ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋ ಹಾಕಿದ್ದಾಗ ನಾನೇ ಎಷ್ಟು ಬಾರಿ ಏಯ್ ಕೂಗಿದ್ದನ್ನು ಕಿವ್ಯಾರೆ ಕೇಳಿದ್ದೇನೆ ಎಂದು ಹರಿಹರಪುರ ಮಂಜುನಾಥ್ ಅವರು ಹೇಳಿಕೊಂಡಿದ್ದಾರೆ. ಹೀಗೆ ಒಂದು ದೃಶ್ಯ ಅಣ್ಣವರ ವಿರುದ್ಧವೇ ಪ್ರೇಕ್ಷಕರು ಸಿಡಿದೇಳುವಂತೆ ಮಾಡಿತ್ತು. ಅಲ್ಲಿಂದ ಅಣ್ಣವರು ಕನ್ನಡ ಭಾಷೆಯ ಬಗ್ಗೆ ಮತ್ತಷ್ಟು ಜಾಗರೂಕರಾಗಿರುತ್ತಿದ್ದರು. ಮನಸ್ಸಾಕ್ಷಿ ಸಿನಿಮಾದ ಈ ದೃಶ್ಯವನ್ನು ನೋಡಿದರೆ 70ರ ದಶಕದ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಪರಭಾಷೆಯ ಹಾವಳಿ ಎಷ್ಟಿತ್ತು ಅನ್ನುವುದನ್ನು ಹೇಳುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.